ಚನ್ನಪಟ್ಟಣ ಬೈ ಇಲೆಕ್ಷನ್ ಅಖಾಡಕ್ಕೆ ಜೆಡಿಎಸ್ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರೌಂಡ್ಸ್ ಹಾಕೋದಕ್ಕೆ ಆರಂಭ ಮಾಡಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆ ಈಗಾಗಲೇ ಕಾವನ್ನ ಪಡೆದುಕೊಂಡಿದೆ. ದಿನಾಂಕ ಘೋಷಣೆಗೂ ಮುನ್ನ ಚನ್ನಪಟ್ಟಣ ತಾಲೂಕಿನ ಕೋಡಂಬಳ್ಳಿ ಅನ್ನುವ ಗ್ರಾಮದಲ್ಲಿ ಜೆಡಿಎಸ್ ನಾಯಕರ ಸಭೆ, ಜೆಡಿಎಸ್ ಕಾರ್ಯಕರ್ತರ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಸಭೆ ನಡೆಸಿದ್ದಾರೆ. ಕಾರ್ಯಕರ್ತರ ಈ ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಭಾಗಿಯಾಗಿದ್ದಾರೆ. ಈ ಕಡೆ ಡಿ.ಕೆ. ಶಿವಕುಮಾರ್ ಸತತವಾಗಿ ಚನ್ನಪಟ್ಟಣ ಭಾಗಕ್ಕೆ ತಮ್ಮ ಭೇಟಿ ಕೊಡ್ತಾನೆ ಇದ್ದಾರೆ. ಚನ್ನಪಟ್ಟಣ ಜನರಿಗೆ ನಾನೇ ಕ್ಯಾಂಡಿಡೇಟು, ನನಗೆ ಓಟ್ ಹಾಕಿ, ಯಾರೇ ಇದ್ರು ನಾನೇ ಕ್ಯಾಂಡಿಡೇಟ್ ಅಂದ್ಕೊಂಡು ನನಗೆ ಓಟ್ ಹಾಕಿ ಅಂತ ಡಿ.ಕೆ. ಶಿವಕುಮಾರ್ ಆ ಕಡೆ ಕೇಳ್ತಾ ಇದ್ರೆ, ಈ ಕಡೆ ಜೆಡಿಎಸ್ನ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಗೇನೆ ಓಡಾಟ ಶುರು ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಈಗಾಗಲೇ ಚನ್ನಪಟ್ಟಣದಲ್ಲಿ ಕೋಡಂಬಳ್ಳಿ ಅನ್ನುವಂಥ ಗ್ರಾಮದಲ್ಲಿ ಕಾರ್ಯಕರ್ತರ ಜೊತೆಗೆ ಸಭೆ ನಡೆಸಿದ್ದಾರೆ. ಒಂದಿಷ್ಟು ಊಹಾಪೋಹಗಳು ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಅನ್ನುವ ಮಾತಿನ ನಡುವೆ ನಿಖಿಲ್ ಕುಮಾರಸ್ವಾಮಿ ಕೂಡ ಆ ಸಭೆಗೆ ಹೋಗಿದ್ದಾರೆ. ಇನ್ನು ಕುಮಾರಸ್ವಾಮಿ ರಾಜೀನಾಮೆಗೆ ಚನ್ನಪಟ್ಟಣದಲ್ಲಿ ಬೈ ಇಲೆಕ್ಷನ್ ನಡೀತಾ ಇದೆ. ಹಾಗಾಗಿ ಜೆಡಿಎಸ್ಗೆ ಈ ಕ್ಷೇತ್ರ ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಅಲ್ಲಿ ಯಾರಿದ್ರು ಮೊದಲು ಅಲ್ಲಿನ ಶಾಸಕರಾಗಿದ್ದು ಎಚ್.ಡಿ. ಕುಮಾರಸ್ವಾಮಿ ಮಂಡ್ಯ ಲೋಕಸಭೆಗೆ ಸ್ಪರ್ಧೆ ಮಾಡಿ ಗೆದ್ದ ನಂತರ ಅಲ್ಲಿ ಆ ಸ್ಥಾನ ತೆರವಾಯಿತು. ಹಾಗಾಗಿ ಜೆಡಿಎಸ್ ಆ ಸ್ಥಾನವನ್ನು ಉಳಿಸ್ಕೊಳ್ಳೇಬೇಕು, ಆ ಅನಿವಾರ್ಯತೆ ಇದೆ ಅಂತ ಚನ್ನಪಟ್ಟಣ ತಾಲೂಕು ಅಧ್ಯಕ್ಷ ಜೆಡಿಎಸ್ಗೆ ಜೈಮುತ್ತು ಅನ್ನೋರು ಮಾತಾಡಿದ್ದಾರೆ. ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಭ್ಯರ್ಥಿ ಮಾಡೋಣ, ಇದು ಜೆಡಿಎಸ್ನ ಕ್ಷೇತ್ರ, ಭಿನ್ನಾಭಿಪ್ರಾಯ ಎಲ್ಲವನ್ನ ಬದಿಗೊತ್ತಿ ಒಟ್ಟಾಗಿ ಕೆಲಸ ಮಾಡೋಣ, ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸ್ಕೊಂಡು ಬರೋಣ ಅಂತ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಅಧ್ಯಕ್ಷ ಜಯಮುತ್ತು ಹೇಳಿಕೆ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ಯಾರು ಅನ್ನುವ ಪ್ರಶ್ನೆ ಇದ್ರೆ ಆ ಪ್ರಶ್ನೆಗೆ ಬಹುತೇಕ ಇಲ್ಲೇ ಉತ್ತರ ಹುಟ್ಟುಕೊಳ್ಳುವ ಅವಕಾಶಗಳಿದೆಯಾ ಅಂತಂದ್ರೆ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ಒಟ್ಟಾರೆ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಗೆಲ್ಸ್ಕೊಂಡು ಬರೋಣ ಅನ್ನುವಂಥ ಮಾತು ಆ ಸಭೆಯಲ್ಲಿ ಕೇಳಿಬಂತು. ನಮ್ಗೆಲ್ಲ ಗೊತ್ತಿರ್ತದೆ, ಇವಾಗ ಮನೆ ಅಂದ್ಮೇಲೆ ಮನೇಲಿ ಎಷ್ಟು ವ್ಯತ್ಯಾಸಗಳನ್ನ ನಾವು ಕಾಣ್ತೇವೆ. ಇವತ್ತು ಆ ಪರಿಸ್ಥಿತಿ ರಾಜಕಾರಣದಲ್ಲೂ ಕೂಡ ಇದ್ದೇ ಇರ್ತದೆ. ಹಾಗಾಗಿ ಇದು ನಮ್ಮ ಕ್ಷೇತ್ರ, ಇದು ನಮ್ಮನೆ ಇದ್ದಂಗೆ, ನಮ್ಮ ಪಾರ್ಟಿ. ಇದು ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರು ಸರಿಪಡಿಸುವಂತ ಕೆಲಸವನ್ನ ಮಾಡುವ ಈ ಕ್ಷೇತ್ರದಲ್ಲಿ ಸಕ್ರಿಯ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಲಿ, ಕೇಂದ್ರದ ಸಚಿವರಾಗಲಿ ಈ ಜವಾಬ್ದಾರಿಯನ್ನ, ಚನ್ನಪಟ್ಟಣ ಜವಾಬ್ದಾರಿಯನ್ನ ಕುಮಾರಣ್ಣವರು ಹೊಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಾವಿಲ್ಲಿ ಅಭ್ಯರ್ಥಿ ಮಾಡುವ ಸಂಪೂರ್ಣ ಸಹಕಾರವನ್ನ ನೀವೆಲ್ಲ ಕೊಟ್ಟು, ಹಿಂದೆ ಯಾವ ರೀತಿ ಕುಮಾರಣ್ಣವ್ರನ್ನ ಗೆಲ್ಲಿಸಲಿಕ್ಕೆ ಸಹಕಾರ ಕೊಟ್ಟರೆ 2 ಬಾರಿ, ಅದೇ ರೀತಿ ಕೂಡ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಎನ್.ಡಿ.ಎ ಅಭ್ಯರ್ಥಿ ಮಾಡ್ತಾರೆ. ನಾವೆಲ್ಲ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಅವ್ರನ್ನ ಗೆಲ್ಲಿಸುವಂತ ಕೆಲಸ ಮಾಡುವ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತು ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡ್ತಾರೆ ಅಂತ ಹೇಳಿ ಇಷ್ಟೊತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವಿಶೇಷವಾಗಿ ಕೋಡಂಬಳ್ಳಿ ಜಿಲ್ಲಾ ಪಂಚಾಯತಿ ಮುಖಂಡರಾದಂತ ಬಾಬಣ್ಣವರು ವಿಶೇಷವಾಗಿ ಜವಾಬ್ದಾರಿಯನ್ನು ಹೊತ್ತು ಇವತ್ತು ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನ ಕೊಟ್ಟವ್ರೆ. ಎಲ್ಲಾ ಪಕ್ಷಾತೀತವಾಗಿ ವಿಶೇಷವಾಗಿ ಎಲ್ಲರೂ ಕೂಡ ಇವತ್ತು ಪ್ರತಿ ಗ್ರಾಮದಿಂದ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಅಭ್ಯರ್ಥಿ ಘೋಷಣೆ ಆಗಿಲ್ಲ, ಬಟ್ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸ್ಕೊಂಡು ಬರೋಣ ಅನ್ನೋ ಮಾತು, ಅಭ್ಯರ್ಥಿ ಘೋಷಣೆ ಆಗತ್ತೆ, ಇವರೇ ಅಭ್ಯರ್ಥಿ ಅಂತ ಹೇಳೋದನ್ನ ಸೂಚ್ಯವಾಗಿ ತಿಳಿಸ್ದಂಗಿದೆಯಾ? ಇದು ಕೇವಲ ಜೆಡಿಎಸ್ ಕಾರ್ಯಕರ್ತರಿಗೆ ಮಾತ್ರ ಹೇಳಿರೋ ಮಾತಾ ಅಥವಾ ಅಲ್ಲಿನ ಬಿಜೆಪಿಯವರಿಗೂ ಇಂಡೈರೆಕ್ಟ್ ಸಂದೇಶನ? ಪ್ರವೀಣ್, ಖಂಡಿತ ರಾಜ್ಯದಲ್ಲಿ 3 ಬೈ ಎಲೆಕ್ಷನ್ಗಳು ಚುನಾವಣೆಗಳು ನಡೆದ್ರು ಕೂಡ ಚನ್ನಪಟ್ಟಣ ಸಾಕಷ್ಟು ಸೌಂಡ್ ಅನ್ನ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಈ ಬಾರಿ ಚನ್ನಪಟ್ಟಣ ಕ್ಷೇತ್ರವನ್ನು ಕೈ ವಶಪಡಿಸಬೇಕಂತೇಳಿ ವಾರಕ್ಕೆ 2-3 ಬಾರಿ ಭೇಟಿಯನ್ನ ಕೊಡುವಂತದ್ದು, ಜೊತೆಗೆ ನಾನೇ ಅಭ್ಯರ್ಥಿ ಅಂತ ಹೇಳಿ ಸಾಕಷ್ಟು ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು, ಜೊತೆಗೆ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಹಣವನ್ನು ಕೂಡ ತರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಜೆಡಿಎಸ್ ಎಲ್ಲ ಒಂದ್ ಕಡೆ ಸೈಲೆಂಟ್ ಆಗಿದೆ ಅಂತ ಹೇಳಿ ಒಂದಷ್ಟು ವಿಚಾರಗಳು ಹೋಗ್ತಾ ಇದ್ದಂತಾನೆ ಜೆಡಿಎಸ್ ಕೂಡ ಈಗ ಅಲರ್ಟ್ ಆಗಿರುವಂತದ್ದು. ಪ್ರತಿ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲೂ ಕೂಡ ಒಂದಷ್ಟು ಕಾರ್ಯಕರ್ತರು ಮುಖಂಡರು ಸಭೆಯನ್ನ ಮಾಡಬೇಕು ಇಲ್ಲಿ. ಯಾಕೆಂತಂದ್ರೆ ಪ್ರಮುಖವಾಗಿ ಚನ್ನಪಟ್ಟಣ ಕ್ಷೇತ್ರ ಹಿಂದೆ ಕುಮಾರಸ್ವಾಮಿ ಅವರು ಶಾಸಕರಾಗಿದ್ರು, ಜೊತೆಗೆ ಜೆಡಿಎಸ್ ನ ಕ್ಷೇತ್ರ. ಹಾಗಾಗಿ ಬೈ ಎಲೆಕ್ಷನ್ ನಲ್ಲಿ ಜೆಡಿಎಸ್ಗೆ ಉಳಿಸ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಇಲ್ಲಿನ ಸ್ಥಳೀಯ ಕಾರ್ಯಕರ್ತರು ಮುಖಂಡರ ಒಕ್ಕರಲ ಅಭಿಪ್ರಾಯ ಅಂತ ಹೇಳಿರುವಂತದ್ದು ನಿಖಿಲ್ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗ್ಬೇಕು ಅಂತ ಹೇಳಿ. ಯಾಕೆ ಹಿಂದೆ ಕೂಡ ಯೋಗೇಶ್ವರ್ ಮೈತ್ರಿ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳುವಂತ ಸಂದರ್ಭ. ಓಕೆ, ರೈಟ್. ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗೆ.